ಹಾಯ್ ಆಲ್, ಇದು ಸ್ಯಾಟರ್ಡೆ ಮಿನಿ ವ್ಲಾಗ್. ಇವತ್ತು ಬ್ರ್ಯಾಂಡಿ ಬಂದಿದ್ಲು ನಮಗೆ ಎಬ್ಸೋಕ್ಕೆ ಅಂತ ಹೇಳಿ. ಅವಳ ಜೊತೆ ನಾವು ಕೆಳಗೆ ಹೋಗಿಲ್ಲ ಅಂದರೆ ಅವಳು ಕಾಯ್ತಾನೆ ಇರ್ತಾಳೆ ನಾವು ಬರೋವರೆಗೂ. ನನ್ನ ಮಗ ನೋಡಿದ್ರೆ ನಿದ್ದೆ ಗುಮ್ಮಂತರ ಮಲಗಿಬಿಟ್ಟಿದ್ದ. ನಮ್ಮ ಪಾರಿವಾಳನೂ ಎದ್ದಿತ್ತು. ನೋಡಿ ನಮ್ಮ ಪಾರಿವಾಳ ಎಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ ಅಂತ. ಹಾಗೆ ನನ್ನ ಡೈಲಿ ರೊಟೀನ್ ಬಿಸಿನೀರಿಗೆ ಧನಿಯಾ ಪುಡಿ ಹಾಕ್ಕೊಂಡು ಕುಡಿದೆ. ಟಿಫನ್ಗೆ ಅಂತ ಉಪ್ಪಿಟ್ಟು ಮಾಡಿದ್ದೆ, ಸೊ ಅದಕ್ಕೆ ರವೆ ಹುರ್ಕೊಂಡು ಉಪ್ಪಿಟ್ಟು ಮಾಡಿದೆ. ಹಾಗೆ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿದೆ. ಎನರ್ಜಿಗೆ ಅಂತ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ನ ಕುಡ್ದು ಆಫೀಸಿಗೆ ಹೋದೆ. ಈವ್ನಿಂಗ್ ಯಾವಾಗ ಆಗುತ್ತೋ ಅಂತ ವೆಯ್ಟ್ ಮಾಡ್ತಾ ಇದ್ದೆ, ಯಾಕಂದರೆ RCB ಮ್ಯಾಚ್ ಇತ್ತು ಅಲ್ವಾ, ಅದಕ್ಕೇನೆ. ಆದರೆ ಆಫೀಸಲ್ಲೇ ಲೇಟ್ ಆಗಿಬಿಡ್ತು. ಅವತ್ತು ಸ್ಯಾಟರ್ಡೆ ಬೇರೆ, ಜಾಸ್ತಿ ಕೆಲಸ ಬೇರೆ ಇತ್ತು. ಹಾಗೆ 7:30ಗೆ ಆಫೀಸ್ನ ಮುಗಿಸ್ಕೊಂಡು ಮನೆಗೆ ಬಂದು ಊಟ ಮಾಡಿ RCB ಮ್ಯಾಚ್ ನೋಡ್ಕೊಂಡು ಕೂತ್ವಿ ನಾವಿಬ್ಬರು. RCB ಬ್ಯಾಟಿಂಗ್ ಮಾಡುವಾಗ ಫುಲ್ ಖುಷಿ, ಹೇಳೋಕ್ಕೆ ಆಗಿಲ್ಲ. ಆದರೆ ಲಾಸ್ಟಲ್ಲಿ ಹೆವಿ ಟೆನ್ಷನ್, ಸೋತೋಗ್ತಾರೆ ಅಂತ ಅಳು ಬೇರೆ ಬರ್ತಾಯಿತ್ತು. ಯಪ್ಪ ವಿನ್ ಆಗಲಿ ಅಂತ ಫಿಂಗರ್ ಕ್ರಾಸ್ ಇಟ್ಕೊಂಡು ಕೂತಿದ್ದೆ, ಎಲ್ಲ ದೇವ್ರ ಹತ್ರ ಬೇಡ್ಕೊಂಡು. ನಮ್ಮ RCB ಕೈ ಬಿಟ್ಟಿಲ್ಲ ದೇವರು, ಕೊನೆಗೂ ವಿನ್ ಆಗಿಬಿಟ್ವಿ. ನಾವಿಬ್ಬರು ಫುಲ್ ಖುಷಿಯಾಗಿ ಕುಣ್ದಾಡ್ಬಿಟ್ಟು ಮಲ್ಕೊಬಿಟ್ವಿ.